ಮಾತೆತ್ತಿದ್ರೆ ಸಾಕು ಪಾಕಿಸ್ತಾನಿಗಳು ಕಾಶ್ಮೀರ ಅಂತಾರೆ. ಆದರೆ ಅದೇ ಪಾಕಿಸ್ತಾನ ಒಂದು ದಿನ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತಂತೆ. ಒಂದು ಕತೆ ಹೇಳ್ತೀನಿ, ಇದೊಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. 2019ರ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವ ರೀತಿ ಉದ್ವಿಗ್ನತೆ ಸಂಭವಿಸಿತ್ತು ನೀವೆಲ್ಲ ನೋಡಿದಿರಿ. ಭಾರತದ ರಾಜತಾಂತ್ರಿಕ ನೀತಿಗಳಿಗೆ ಪಾಕಿಸ್ತಾನ ಹೇಗೆ ಹೆದರ್ತಾ ಇದೆ, ಭಯೋತ್ಪಾದನೆಯ ಕುರಿತಾದ ತಮ್ಮ ನೀತಿಗಳನ್ನು ಪಾಕಿಸ್ತಾನ ಹೇಗೆ ಬದಲಾಯಿಸಬೇಕಾಯಿತು ಅಂತ ಭಾರತದ ಮಾಜಿ ಹೈಕಮಿಷನರ್ ಅಜಯ್ ಬಿಸಾರಿಯಾ ತಮ್ಮ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ. ಅಜಯ್ ಬಿಸಾರಿಯಾ ಏನಾಯಿತು ನಿಮ್ಗೆ ಗೊತ್ತಿಲ್ಲ. ಅಭಿನಂದನ್ ಅಲ್ಲಿಗೆ ಹೋಗಿದ್ರಲ್ಲ, ಪಾಕಿಸ್ತಾನ ಯಾಕೆ ತಗೊಂಬಂತು ಗೊತ್ತಲ್ಲ ನಿಮಗೆ, ವಾಪಸ್ ಕಳಿಸಿದ್ರಲ್ಲ ನೋಡಿ. ಅಭಿನಂದನ್ ಒಂದು ಕಡೆ ನರೇಂದ್ರ ಮೋದಿ ಅವರು, ಒಂದು ಕಡೆ ಅಭಿನಂದನ್ ಗೊತ್ತಲ್ಲ ಅಭಿನಂದನ್, ಇನ್ನೊಂದು ಕಡೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್. ಏನಾಯ್ತು ಅವತ್ತು, ಯಾಕೆ ಬಿಟ್ಟು ಕಳಿಸಿದ್ರು ಗೊತ್ತಾ ನಿಮಗೆ? ಇದನ್ನು ಭಾರತದ ಮಾಜಿ ಹೈಕಮಿಷನರ್ ಅಲ್ಲಿ ಬರೆದಿದ್ದಾರೆ. ಪಾಕಿಸ್ತಾನದಲ್ಲಿದ್ದ ಹೈಕಮಿಷನರ್, ಭಾರತ ಹೈಕಮಿಷನರ್ ರಾಯಭಾರಿ ಬರೆದಿದ್ದಾರೆ. ಏನು ಪೆಕ್ಕ ಒದ್ದಾಡಿತ್ತು ಪಾಕಿಸ್ತಾನ, ಹೆದರೋಗಿತ್ತು. 2019ರ ಫೆಬ್ರವರಿ 27 ಅಭಿನಂದನ್ ವರ್ಧಮಾನ್ ಪಾಕ್ ಕೈಗೆ ಸಿಕ್ಕಿಬಿದ್ದಿದ್ರು. ಸಿಕ್ಕಿಬಿದ್ರೆ ವಾಪಸ್ ಕಳಿಸೋ ಪ್ರಶ್ನೆನೇ ಇಲ್ಲ, ಜೈಲಿಗೆ ಹಾಕ್ಬಿಡ್ತಾರೆ. ಆದರೆ ಬಿಟ್ಟು ಕಳಿಸ್ತಲ್ಲ, ಸುಖ ಸುಮ್ಮನೆ ಕಳಿಸ್ಬಿಡ್ತಾರಾ? ಅಭಿನಂದನ್ ಯಾವಾಗ ಸಿಕ್ಕಿ ಬೀಳ್ತಾರೆ, ಕೆರಳಿ ಹೋಗಿರುತ್ತೆ ಭಾರತೀಯ ಸರ್ಕಾರ. ಬರೋಬ್ಬರಿ 9 ಕ್ಷಿಪಣಿಗಳನ್ನು ಹಾರಿಸಲು ಭಾರತ ಸೇನೆ ಸಿದ್ಧವಾಗಿತ್ತು ಪಾಕಿಸ್ತಾನದವರು. 9 ಕ್ಷಿಪಣಿ. ಭಾರತದ ರಣೋತ್ಸಾಹ ಹಾಕೊಂಡು ಬೆಚ್ಚಿ ಬೀಳ್ತಾರೆ ಇಮ್ರಾನ್ ಖಾನ್, ಬೆಚ್ಚಿ ಬೀಳ್ತಾರೆ. 9 ಕ್ಷಿಪಣಿ ರೆಡಿಯಾಗಿದೆ ಮಾರೆ. ಭಾರತ ಹೈಕಮಿಷನರ್ಗೆ ಪಾಕ್ ಹೈಕಮಿಷನರ್ ಸೊಹೇಲ್ ಕರೆ ಮಾಡ್ತಾರಂತೆ. ಇದು ಹೈಕಮಿಷನರೇ ಬರೆದಿರೋದು. ಭಾರತದ ಹೈಕಮಿಷನರ್ಗೆ ಪಾಕಿಸ್ತಾನದ ಹೈಕಮಿಷನರ್ ಅಲ್ಲೇ ಇರುತ್ತೆ, ಇಲ್ಲಿ ಪಾಕಿಸ್ತಾನದಲ್ಲೇ ಇರುತ್ತೆ ಹೈಕಮಿಷನರ್. ಅಲ್ಲಿ ನಮ್ಮ ಒಬ್ಬರು ಅಲ್ಲಿರ್ತಾರೆ. ಫೋನ್ ಮಾಡಿ ಕೇಳ್ತಾರಂತೆ, ಪ್ಲೀಸ್ ನರೇಂದ್ರ ಮೋದಿ ಅವ್ರ ಜೊತೆ ಇಮ್ರಾನ್ ಖಾನ್ ಮಾತಾಡೋದಕ್ಕೆ ಬಯಸ್ತಾ ಇದ್ದಾರೆ, ಮಾತಾಡಿಸಿ, ಯುದ್ಧ ಆಗುವಂಥ ಸಾಧ್ಯತೆ ಇದನ್ನು ಕಾರಣ. ಆದರೆ ನರೇಂದ್ರ ಮೋದಿ ಹತ್ರ ಮಾತನಾಡೋದಕ್ಕೆ ಅಂಗಲಾಚ್ತಾರಂತೆ. ಇಮ್ರಾನ್ ಖಾನ್ ಜೊತೆ ಮಾತನಾಡಲು ಸುತಾರಾಮ್ ನರೇಂದ್ರ ಮೋದಿ ಒಪ್ಪೋದೇ ಇಲ್ಲ. ನಾನು ಮಾತಾಡಲ್ಲ, ಅವ್ರಿಗೆ ಹೇಳಿ ನೋ. ಅದು ಕೂಡ ಸಂದೇಶ ಹೋಗುತ್ತೆ, ಏನೇ ತುರ್ತು ಇದ್ರೂ ಕೂಡ ಭಾರತ ಹೈಕಮಿಷನ್ ಜೊತೆ ಚರ್ಚೆ ಮಾಡಲಿ, ಭಾರತ ರಾಯಭಾರಿಯಲ್ಲಿ ಪಾಕಿಸ್ತಾನದಲ್ಲಿರುತ್ತಲ್ಲ ಅಲ್ಲಿ ಚರ್ಚೆ ಮಾಡಲಿ, ನೋ. ನೇರವಾಗಿ ಈ ಹೇಳಿಕೆಯನ್ನು ಕೊಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕನಿಷ್ಠ ಅಭಿನಂದನ್ ವರ್ಧಮಾನ್ ವಿಚಾರಣೆ ಕೂಡ ಮಾಡಲಿಲ್ಲ ಪಾಕಿಸ್ತಾನ. ಒಂದು ದಿವಸ ಕೂರಿಸ್ಕೊಂಡು ಯಾಕೆ ಬಂದೆ, ಏನು ಎತ್ತ, ನಥಿಂಗ್. ಸತ್ಕರಿಸಿ, ಟೀ ಕೊಟ್ಟು, ಒಳ್ಳೆ ಆಹಾರ ಕೊಟ್ಟು, ಟೀ ನೀಡಿ ಸತ್ಕರಿಸತ್ತೆ ಅಭಿನಂದನ್ ಅವರನ್ನು. ಅವ್ರು ಏನಿದ್ರು ಕೂಡ ಯುದ್ಧ ಕೈದಿ. ಅವ್ರಿಗೆ ಯುದ್ಧ ಕೈದಿ ಅಂದರೆ ಒಂದು ಮಿನಿಮಮ್ ಒಂದು ಪ್ರೋಟೋಕಾಲ್ ಅಂತಿರುತ್ತೆ, ಏನೋ ಟೆಸ್ಟ್ ಮಾಡಬೇಕು ಅಂತ. 2019ರ ಮಾರ್ಚ್ 1ರಂದು ಅಭಿನಂದನ್ರನ್ನ ಭಾರತಕ್ಕೆ ಹಸ್ತಾಂತರ ಮಾಡುತ್ತೆ ಪಾಕಿಸ್ತಾನ. ಕೇವಲ 3 ದಿನದಲ್ಲಿ ವಾಪಸ್. ಯಾಕಂದರೆ ಮೋದಿ ರೆಡಿ ಮಾಡಿದ್ರು ಅಂತೇಳಿ. ಇದನ್ನು ಪಾರ್ಟಿ ಮತ್ತೊಂದು ತಗೊಳ್ಬೇಡಿ. ಭಾರತ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದನ್ನು ನಾವು ತಗೋಬೇಕು. ನಾಳೆ ಪಕ್ಷಗಳು ಬೇರೆ ಆಗ್ಬೋದು, ಮತ್ತೊಬ್ಬರು ಬರ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ ಹಾಗೆ ಪಾರ್ಟಿ ಆಯೇಗಿ ಜಾಯೇಗಿ, ಸರ್ಕಾರ ಬನೇಗಿ ಬಿಗಡೇಗಿ, ಲೇಕಿನ್ ದೇಶ ರೇನಾ ಚಾಹಿಯೆ ಅಂತ ಹೇಳ್ತಾರಲ್ಲ, ಹಾಗೆ ನಾಳೆ ಯಾರು ಬಂದರೂ ಕೂಡ ದೇಶ ಉಳಿಬೇಕಾಗಿದೆ. ಓಕೆ.